ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2021 ಜನವರಿ 10 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ 2021 ಜನವರಿ 10 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಡೋಣ. ಬ್ರಿಕ್ಸ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಒಪ್ಪಂದದಲ್ಲಿ ಯಾವ ದೇಶವು ಡಿಫಾಲ್ಟ್ ಆಗಿದೆ? ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಕನ್ನಡದಲ್ಲಿ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಉತ್ತರ ಬ್ರೆಜಿಲ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಬ್ರೆಜಿಲ್ ನ ಆರ್ಥಿಕ ಸಚಿವಾಲಯ ತನ್ನ ಬಂಡವಾಳ ಕಂತನ್ನು ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ಎನ್ಡಿಬಿಗೆ ಡಿಫಾಲ್ಟ್ ಮಾಡಿದೆ ಎಂದು ಘೋಷಿಸಿದೆ. ಎನ್ಡಿಬಿ ಅನ್ನು ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸ್ಥಾಪಿಸಿವೆ. ಇದು ಬ್ರಿಕ್ಸ್ ಎಂದು ಕರೆಯಲ್ಪಡುವ ಉದಯೋನ್ಮುಖ ಆರ್ಥಿಕತೆಗಳ ಒಂದು ಗುಂಪಾಗಿದೆ. 2015ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ ಒಂದು ಬ್ಲಾಕ್ ಅನ್ನ ಪ್ರಾರಂಭಿಸಿದಾಗ 7 ಕಂತುಗಳಲ್ಲಿ ಬ್ಯಾಂಕ್ ಅನ್ನು ಬಂಡವಾಳವಾಗಿಸಲು ಬ್ರೆಜಿಲ್ ಕೊಡುಗೆ ನೀಡಲು ಒಪ್ಪಿಕೊಂಡಿತು. ಈಗ ಬ್ರೆಜಿಲ್ ದೇಶವು $350 ಮಿಲಿಯನ್ ಮೊತ್ತದ 2 ಕಂತುಗಳನ್ನು ಡಿಫಾಲ್ಟ್ ಮಾಡಿದೆ. ಅದಕ್ಕೋಸ್ಕರ ಈ ಒಂದು ಬ್ಯಾಂಕ್ ಸುದ್ದಿಯಲ್ಲಿ ಕಂಡು ಬಂದಿದೆ. ಯಾವ ಬ್ಯಾಂಕ್ ಇತ್ತೀಚೆಗೆ ಭಾರತೀಯ ಸೇನೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಬಂಧನ್ ಬ್ಯಾಂಕ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತದ ಅತ್ಯಂತ ಕಿರಿಯ ಬ್ಯಾಂಕ್ಗಳಲ್ಲಿ ಒಂದಾದ ಬಂಧನ್ ಬ್ಯಾಂಕ್ ಭಾರತೀಯ ಸೇನೆಯೊಂದಿಗೆ ಬಂಧನ್ ಬ್ಯಾಂಕ್ ಶೌರ್ಯ ಸಂಬಳ ಖಾತೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಭಾರತೀಯ ಸೇನೆಯ ಧೈರ್ಯಶಾಲಿ ಹೃದಯಗಳಿಗೆ ಸಂಬಂಧಿಸಿದ ಬ್ಯಾಂಕಿಂಗ್ ಸವಲತ್ತುಗಳೊಂದಿಗೆ ಬರುತ್ತದೆ. ಯಾವ ಕೇಂದ್ರ ಸಚಿವಾಲಯವು ಲಾಂಗಿಟ್ಯೂಡಿನಲ್ ಏಜಿಂಗ್ ಸ್ಟಡಿ ಆಫ್ ಇಂಡಿಯಾ ಅಥವಾ LASI ವರದಿಯನ್ನು ಬಿಡುಗಡೆ ಮಾಡಿದೆ? ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕೇಂದ್ರ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ಲಾಂಗಿಟ್ಯೂಡಿನಲ್ ಏಜಿಂಗ್ ಸ್ಟಡಿ ಆಫ್ ಇಂಡಿಯಾ ಅಥವಾ LASI ವೇವ್ 1 ಕುರಿತು ಭಾರತದ ವರದಿಯನ್ನು ಬಿಡುಗಡೆ ಮಾಡಿದರು. ಈ ಒಂದು LASI ಎಂಬುದು ಭಾರತದಲ್ಲಿ ವಯಸ್ಸಾದ ಜನಸಂಖ್ಯೆಯ ಆರೋಗ್ಯ, ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಮತ್ತು ಪರಿಣಾಮಗಳ ವೈಜ್ಞಾನಿಕ ತನಿಖೆಯ ರಾಷ್ಟ್ರವ್ಯಾಪ್ತಿ ಸಮೀಕ್ಷೆಯನ್ನು ಕೈಗೊಂಡಿದೆ. ಈ ಒಂದು ವರದಿಯನ್ನು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಮೂಲ ಚೌಕಟ್ಟಾಗಿ ಬಳಸಲಾಗುತ್ತದೆ. ನೀರು ಮತ್ತು ಮಣ್ಣನ್ನು ಪರೀಕ್ಷಿಸಲು ಕೃಷಿ ಸಂಜೀವಿನಿ ವ್ಯಾನ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಕರ್ನಾಟಕ. ಮಣ್ಣು ಮತ್ತು ನೀರು ಪರೀಕ್ಷಿಸಲು ಮತ್ತು ಕೀಟ ನಿಯಂತ್ರಣಕ್ಕೆ ಪರಿಹಾರಗಳನ್ನು ಸೂಚಿಸಲು ಕರ್ನಾಟಕ ಸಿಎಂ ಕೃಷಿ ಸಂಜೀವಿನಿ ವ್ಯಾನ್ಗಳನ್ನು ಪ್ರಾರಂಭಿಸಿದರು. ಕರ್ನಾಟಕ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೃಷಿ ಸಂಜೀವಿನಿ ವ್ಯಾನ್ಗಳನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದರು. ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಎಷ್ಟು ವನ್ಯಜೀವಿ ಪ್ರಭೇದಗಳು ಚೇತರಿಕೆ ಕಾರ್ಯಕ್ರಮದಲ್ಲಿವೆ? ಉತ್ತರ 22. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಥವಾ SCNBWL ಸ್ಥಾಯಿ ಸಮಿತಿಗೆ ಇತ್ತೀಚೆಗೆ ದೇಶದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಅಥವಾ HWC ನಿರ್ವಹಣೆಯ ಸಲಹೆಯನ್ನು ಅಂಗೀಕರಿಸಿದೆ. ರಾಜಸ್ಥಾನ ಮತ್ತು ಗುಜರಾತ್ನ ಕೆಲವು ಭಾಗಗಳಲ್ಲಿ ಕಂಡುಬರುವ ಕಾಡು ಬೆಕ್ಕಿನ ಕ್ಯಾರಕಲ್ ಅನ್ನು ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಲು ಸಮಿತಿ ಅನುಮೋದನೆ ನೀಡಿತು. ಪ್ರಸ್ತುತ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ 22 ವನ್ಯಜೀವಿ ಪ್ರಭೇದಗಳು ಚೇತರಿಕೆ ಕಾರ್ಯಕ್ರಮದಲ್ಲಿ ನಾವು ಕಾಣಬಹುದು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDPಯಲ್ಲಿ ಎಷ್ಟು ಶೇಕಡ ಎಂದು ಅಂಕಿಅಂಶ ಕಚೇರಿ ಅಂದಾಜು ಮಾಡಿದೆ? ಉತ್ತರ -7.7%. 2019-20ರಲ್ಲಿ 4.2% ಬೆಳವಣಿಗೆ ದರಕ್ಕೆ ಹೋಲಿಸಿದರೆ 2020-21 ಅವಧಿಯಲ್ಲಿ ಭಾರತದ ನೈಜ GDPಯಲ್ಲಿನ ಬೆಳವಣಿಗೆಯನ್ನು -7.7% ಎಂದು ಅಂದಾಜಿಸಲಾಗಿದೆ ಎಂದು ಆರ್ಥಿಕ ಬೆಳವಣಿಗೆ ಮೊದಲ ಮುಂಗಡ ಅಂದಾಜಿನ ಭಾಗವಾಗಿ ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಗಮಾಲಿ ಅಜುತ ಶಬರಿ ರೈಲ್ವೆ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು? ಉತ್ತರ ಕೇರಳ. ಅಂಗಮಾಲಿ ಅಜುತ ಶಬರಿ ರೈಲ್ವೆ ಯೋಜನೆಗಾಗಿ ಕೇರಳ ಮೂಲಸೌಕರ್ಯ ಹೂಡಿಕೆ ನಿಧಿ ಮಂಡಳಿಯ ಅಥವಾ KIAFB ಹಣವನ್ನು ಬಳಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. ರೈಲ್ವೆ ಯೋಜನೆಯ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಕೈಗೆತ್ತಿಕೊಳ್ಳಲಿದ್ದು, ನಿಲ್ದಾಣದ ಅಭಿವೃದ್ಧಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮತ್ತು ವಿಶೇಷ ಉದ್ದೇಶದ ವಾಹನದ ಮೂಲಕ ನಡೆಯಲಿದೆ.
ಖರ್ಚುಗಳನ್ನು ಕಡಿತಗೊಳಿಸಿದ ನಂತರ ಆದಾಯವನ್ನು ಕೇರಳ ರಾಜ್ಯ ಸರ್ಕಾರ ಮತ್ತು ರೈಲ್ವೆ ನಡುವೆ ಹಂಚಲಾಗುತ್ತದೆ. ಯಾವುದೇ ದೇವರ ಹೆಸರನ್ನು ಯಾವುದೇ ಲೇಖನದ ಜಾಹೀರಾತು ಕಾನೂನಿನ ಬಾಹಿರ ಎಂದು ಇತ್ತೀಚೆಗೆ ಯಾವ ಹೈಕೋರ್ಟ್ ತೀರ್ಪು ನೀಡಿತು? ಉತ್ತರ ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ನ ಔರಂಗಾಬಾದ್ ನ್ಯಾಯಪೀಠವು ಯಾವುದೇ ದೇವರ ಹೆಸರನ್ನು ಬಳಸಿಕೊಂಡು ಯಾವುದೇ ಲೇಖನವನ್ನು ಜಾಹೀರಾತು ಮಾಡುವುದು ಮತ್ತು ಅದರಲ್ಲಿ ಅಲೌಕಿಕ ಗುಣಗಳಿವೆ ಎಂದು ಹೇಳಿಕೊಳ್ಳುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ. ಈ ಅಭ್ಯಾಸವು ಮಹಾರಾಷ್ಟ್ರ ತಡೆಗಟ್ಟುವಿಕೆ ಮತ್ತು ಮಾನವ ತ್ಯಾಗದ ನಿರ್ಮೂಲನೆ ಮತ್ತು ಇತರ ಅಮಾನವೀಯ, ದುಷ್ಟ ಮತ್ತು ಅಘೋರಿ ಅಭ್ಯಾಸಗಳನ್ನು ಕಪ್ಪು ಮ್ಯಾಜಿಕ್ ಕಾಯ್ದೆಯಡಿ ಬರುತ್ತದೆ. ಹನುಮಾನ್ ಚಾಲಿಸಾ ಯಂತ್ರದಂತಹ ಲೇಖನಗಳ ಮಾರಾಟವನ್ನು ಉತ್ತೇಜಿಸುವ ಜಾಹೀರಾತುಗಳನ್ನು ತಡೆಯಲು ಮನವಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಜಿ.ಕೆ. ಮಹೇಶ್ವರಿಯನ್ನು ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ? ಉತ್ತರ ಸಿಕ್ಕಿಂ. ಆಂಧ್ರಪ್ರದೇಶದ ಹೈಕೋರ್ಟ್ನ ಮುಖ್ಯಸ್ಥರಾಗಿದ್ದ ಮುಖ್ಯ ನ್ಯಾಯಮೂರ್ತಿ ಜಿತೇಂದ್ರ ಕುಮಾರ್ ಮಹೇಶ್ವರಿ ಅವರನ್ನು ಈಗ ಸಿಕ್ಕಿಂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ. ಇತ್ತೀಚೆಗೆ ನಿಧನರಾದ ಸತ್ಯಪಾಲ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ವಸ್ತ್ರ ವಿನ್ಯಾಸಕಾರ. ಖ್ಯಾತ ಫ್ಯಾಷನ್ ಡಿಸೈನರ್ ಮತ್ತು ಮೆಚ್ಚುಗೆ ಪಡೆದ ಫ್ಯಾಷನ್ ಲೇಬಲ್ ಸ್ಥಾಪಕ ಸತ್ಯಪಾಲ್ ತಮ್ಮ 78ನೇ ವಯಸ್ಸಿನಲ್ಲಿ ನಿಧನರಾದರು. ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಸತ್ತಾರ್ಕ್ ನಾಗರಿಕ್ ಎಂಬ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅಂತ ಮನೋಜ್ ಸಿನ್ಹಾ ಅವರು ಸಿವಿಲ್ ಸೆಕ್ರೆಟರಿಯೇಟ್ ನಲ್ಲಿ ಮೊಬೈಲ್ ಅಪ್ಲಿಕೇಶನ್ ಆದಂತ ಸತ್ತಾರ್ಕ್ ನಾಗರಿಕ್ ಮತ್ತು J&K ಭ್ರಷ್ಟಾಚಾರ ನಿಗ್ರಹ ದಳದ ಇಲಾಖಾ ವಿಜಿಲೆನ್ಸ್ ಅಧಿಕಾರಿಗಳ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಲೆಫ್ಟಿನೆಂಟ್ ಗವರ್ನರ್ ಅವರು, ಕೇಂದ್ರಾಡಳಿತ ಪ್ರದೇಶ ಸರ್ಕಾರವು ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ಸ್ಪಂದಿಸುವ ಆಡಳಿತವನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರೈಟ್ ಅಂಡರ್ ಅವರ್ ನೋಸ್ ಎಂಬ ಕಾದಂಬರಿಯನ್ನು ಇತ್ತೀಚೆಗೆ ಬರೆದವರು ಯಾರು? ಉತ್ತರ ಆರ್ ಗಿರಿಧರನ್. ಇತ್ತೀಚೆಗೆ ರೈಟ್ ಅಂಡರ್ ಅವರ್ ನೋಸ್ ಎಂಬ ಕಾದಂಬರಿಯನ್ನು ಆರ್ ಗಿರಿಧರನ್ ರವರು ಬರೆದಿದ್ದಾರೆ. ಇತ್ತೀಚಿನ ಇಂಟರ್ನೆಟ್ ಸ್ಥಗಿತದಿಂದಾಗಿ ವಿಶ್ವದ ಯಾವ ದೇಶವು ಹೆಚ್ಚು ನಷ್ಟ ಅನುಭವಿಸಿದೆ? ಉತ್ತರ ಭಾರತ. 2020 ವರ್ಷದಲ್ಲಿ ವಿಶ್ವದ ಅತಿ ದೊಡ್ಡ ಇಂಟರ್ನೆಟ್ ಬ್ಲಾಕ್ಔಟ್ ಭಾರತಕ್ಕೆ $2.8 ಬಿಲಿಯನ್ ಅಷ್ಟು ನಷ್ಟವನ್ನುಂಟು ಮಾಡಿದೆ ಎಂದು ಟಾಪ್ 10 VPN ಬಿಡುಗಡೆ ಮಾಡಿದಂತಹ ಗ್ಲೋಬಲ್ ಕಾಸ್ಟ್ ಆಫ್ ಇಂಟರ್ನೆಟ್ ಸ್ಥಗಿತಗೊಳಿಸುವಿಕೆಯ ವರದಿಯನ್ನು ಬಹಿರಂಗಪಡಿಸಿದೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಈ ಫೈಲಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ? ಉತ್ತರ ಪಂಜಾಬ್. ಇತ್ತೀಚೆಗೆ ಬಚತ್ ಭವನದಲ್ಲಿ ಆಯೋಜಿಸಲಾಗಿದ್ದಂತ ಜಿಲ್ಲಾ ಮಟ್ಟದ ಸಮಾರಂಭದಲ್ಲಿ ಪಂಜಾಬ್ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದಂತಹ ಭಾರತ್ ಭೂಷಣ್ ಅಶು ಅವರು ಇತರ ಕಲ್ಯಾಣ ಯೋಜನೆಗಳೊಂದಿಗೆ ಈ ದಾಖಿಲ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಥವಾ ಈ ಫೈಲಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಈ ದಾಖಿಲ್ ಪೋರ್ಟಲ್ ಅಥವಾ ಈ ಫೈಲಿಂಗ್ ಪೋರ್ಟಲ್ ಗ್ರಾಹಕರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿವೆ? ಉತ್ತರ ಇಸ್ರೇಲ್. ಇತ್ತೀಚೆಗೆ ಭಾರತ ಮತ್ತು ಇಸ್ರೇಲ್ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪರೀಕ್ಷಿಸುತ್ತದೆ. ಭಾರತ ಮತ್ತು ಇಸ್ರೇಲ್ ಶತ್ರು ವಿಮಾನಗಳಿಂದ ಅಂತಿಮ ರಕ್ಷಣೆ ನೀಡುವ ಉದ್ದೇಶದಿಂದ ತಮ್ಮ ಯುದ್ಧ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವಂತೆ ಉಭಯ ದೇಶಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ಅಥವಾ MRSAM ರಕ್ಷಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿವೆ. ಇತ್ತೀಚೆಗೆ ಯಾವ ದೇಶದ ಟೆನ್ನಿಸ್ ಆಟಗಾರ್ತಿ ಡಗ್ಮಾರಾ ಬಾಸ್ಕೋವಾ ಅವರನ್ನು 12 ವರ್ಷಗಳ ಕಾಲ ನಿಷೇಧಿಸಲಾಗಿದೆ? ಉತ್ತರ ಸ್ಲೋವಾಕಿಯಾ. ಈ ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಮ್ಯಾಚ್ ಫಿಕ್ಸಿಂಗ್ ಅಪರಾಧಗಳಿಗಾಗಿ ಸ್ಲೋವಾಕಿಯಾದ ಟೆನ್ನಿಸ್ ಆಟಗಾರ್ತಿಯಾದಂತ ಡಗ್ಮಾರಾ ಬಾಸ್ಕೋವಾ ಅವರನ್ನು 12 ವರ್ಷಗಳ ಕಾಲ ನಿಷೇಧಿಸಲಾಗಿದೆ ಎಂದು ಟೆನ್ನಿಸ್ ಸಮಗ್ರತೆ ಘಟಕ ತಿಳಿಸಿದೆ. 2017ರಲ್ಲಿ ಮ್ಯಾಚ್ ಫಿಕ್ಸಿಂಗ್ 5 ಘಟನೆಗಳ ಆರೋಪಕ್ಕೆ ಬಾಸ್ಕೋವಾ ಅವರು ಒಪ್ಪಿಕೊಂಡಿದ್ದಾರೆ ಎಂದು TIU ತಿಳಿಸಿದೆ. ಆಕೆಗೆ $40,000 ದಂಡ ವಿಧಿಸಲಾಯಿತು, ಆದರೆ $1,000 ಅಮಾನತುಗೊಳಿಸಲಾಗಿದೆ ಮತ್ತು 90 ದಿನಗಳಲ್ಲಿ ಈ ಒಂದು ದಂಡವನ್ನು ಪಾವತಿಸಬೇಕಾಗುತ್ತದೆ. ಇತ್ತೀಚೆಗೆ ಅಲೆಕ್ಸ್ ಎಲಿಸ್ ರವರು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ?
ಉತ್ತರ ಬ್ರಿಟನ್. ಅಲೆಕ್ಸಾಂಡರ್ ಎಲಿಸ್ ಅವರನ್ನು ಭಾರತಕ್ಕೆ ಬ್ರಿಟಿಷ್ ಹೈ ಕಮಿಷನರ್ ಆಗಿ ನೇಮಕ ಮಾಡಲಾಗಿದ್ದು ಈ ತಿಂಗಳ ಕೊನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಕ್ಯಾಬಿನೆಟ್ ಕಚೇರಿಯಲ್ಲಿ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಯುರೋಪಿಯನ್ ಒಕ್ಕೂಟದಿಂದ ನಿರ್ಗಮಿಸಲು ಇಲಾಖೆಯಲ್ಲಿ ಮಹಾನಿರ್ದೇಶಕರು ಮತ್ತು ಪೋರ್ಚುಗಲ್ನ ಬ್ರಿಟಿಷ್ ರಾಯಭಾರಿ ಸೇರಿದಂತೆ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. 2021 ಜನವರಿ 10 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.